ಕುಮಾರಸ್ವಾಮಿ ಅವರು ಮಾತಾಡುವಾಗ ಸರ್, ನೂರಾರು ವರ್ಷಗಳಿಂದ RSS ಪಥಸಂಚಲನ ಮಾಡ್ತಿದ್ರು, ಎಲ್ಲಿಯೂ ಕೂಡ ಒಂದು ಕಿರಿಕಿರಿ ಆಗಿಲ್ಲ. ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ RSS ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ. ಅಂದ್ರೆ ತಾವು ನೆನಪಿದ್ರೆ ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಬರೆದಿದ್ರು ಕುಮಾರಸ್ವಾಮಿ ಅವರು. ಸಮಾಜದಲ್ಲಿ RSS ಅಂತ ವಿಷಜಂತುಗಳನ್ನ ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು. ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಹೇಳಿಕೆ ಅಲ್ಲ. ಎಡಿಟೋರಿಯಲ್ ಅಂದ್ರೆ ಏನು? ಆಳವಾಗಿ ಅಧ್ಯಯನ ಮಾಡ್ಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ. ಒಪ್ತೀರಾ? ಎಡಿಟೋರಿಯಲ್ ಅಂದ್ರೆ ಎಡಿಟೋರಿಯಲ್ ಬರೆದಿದ್ರು ಸರ್, ಪ್ರಜಾವಾಣಿಗೆ ಇರ್ಬೇಕನ್ಸುತ್ತೆ. ಅಲ್ಲಿ ಏನೇನು ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ JDSನವರು ಓದ್ಕೊಳ್ಳಿ. ಒಂದನೇದು. ಎರಡನೇದು, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ABVP ಮತ್ತು RSS ಎರಡೂ ಬ್ಯಾನ್ ಆಗ್ಬೇಕಂತ ಪ್ರಸ್ತಾವನೆ ಮಾಡಿದರು. ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ? ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು. JDS is no more secular, it is saffron. S stands for saffronization. ಅವ್ರು ಕೇಸರೀಕರಣ ಆಗ್ಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ. ಈಗ ಇದು ನಾನು ಹೇಳ್ದಾಗೆ ಎಡಿಟೋರಿಯಲ್ ಬರೆದಿದ್ದಾರಲ್ಲ ಸರ್, ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ತೂತು RSS ತರ ಸವಾಸ ಬಿಡಪ್ಪ, ಅಲ್ಲಿ ಆ ತತ್ವ ನಮ್ಗೆ ಆಗ್ಬೇಕು, ಏನು ಬ್ಲೂ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನ? ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನ್ಗೆ ಗೊತ್ತಿದೆ, ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನು? ಅವರ ಒಂದು ಪ್ರಶ್ನೆ ಹಾಕಿದ್ರಿ ಬಿಜೆಪಿಗೆ, ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಶದಲ್ಲಿ ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ನೋಡಿ. ಆಯ್ತು, ಗೊತ್ತಾಗೋದಿಲ್ಲ. ಮತ್ತೆ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ, ನನಗೆ ಬಂದು ಯಾಕೆ ಉಪದೇಶ ಮಾಡ್ತಾರೆ? ಫಸ್ಟ್ ನೀವೇನು ಹೇಳ್ತೀರಾ ನಿಮ್ ಇದ್ರಲ್ಲಿ ಮಾಡಿ. ಈಗ ನೀವೇ ನೋಡಿ, ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ, ನಿಮ್ಮ BJP ಅಧ್ಯಕ್ಷರು ಇವಾಗ ಯಾರ ಮಗ? ಏನಷ್ಟು ಅಂದ್ರೆ ನೀವಾಗಬೇಕಾಗಿರುವ ಅವರೇ ಆಗ್ಬೇಕಾಗಿತ್ತಂತಲ್ಲ BJP ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದ್ರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ ನಾನು? ಅವರ ಎಲ್ಲ ಹೆಂಗ್ ಮರೀತಾರೆ ಇವರೆಲ್ಲರೂ? ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗ್ಸೋದಲ್ಲ. ಕೊಡಿ, ತ್ರಿಶೂಲ್ ದೀಕ್ಷೆ ಕೊಡಿ, ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ, ಅವ್ರಿಗೆ ಸ್ಕೂಲಿಂದ ಬಿಡಿಸಿ, ಕಾಲೇಜಿಂದ ಬಿಡಿಸಿ, ಬಿಸ್ನೆಸ್ಸಿಂದ ಬಿಡಿಸಿ, ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ, ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ. ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡ್ಬಿಟ್ಟು ಆಮೇಲೆ ಚರ್ಚೆಗೆ ಬರಕ್ಕೆ ತಯಾರಿದ್ದೀನಿ ನಾನು. ನೋ ಪ್ರಾಬ್ಲಮ್ ವಿತ್ ದಟ್ ಅಟ್ ಆಲ್.